ಅಮ್ಮನ ರೂಮ್ ಒಳಗಡೆ ಬಂದೆ, ಒಂದು ಫೋಟೋ ನೋಡಿದೆ. ಯಾವಾಗ ತೆಗೆದಿದೆ ಅದು ಫೋಟೋ? ಅದು ಟಿ ನಗರಲ್ಲಿ ಚೆನ್ನೈನಲ್ಲಿ ಇದ್ದಾಗ ಅದೇನದು ಇದು ಸಿದ್ದಮ್ಮ ಅಂತ ಒಂದು ಪಿಕ್ಚರ್, ಅದು ಗುಂಡು ಸಿದ್ದಮ್ಮ ಅನ್ನೋ ಏನೋ ಒಂದು ಬರುತ್ತೆ. ಅದು ಆ ಟೈಮಲ್ಲಿ ಟಿ ನಗರ್ನಲ್ಲಿ ಪಾಂಡಿ ಬಜಾರಲ್ಲಿ ತೆಗ್ದಿರೋ ಫೋಟೋ. ಅಣ್ಣ ಅವ್ರ ಜೊತೆಲಿ ಅದು 2 ಫೋಟೋಗಳಿದಾವಲ್ವಾ? ಹೌದು, ಒಂದು ಅಮ್ಮನು ಅವರು ನಾನು, ಇನ್ನೊಂದು ಯಜಮಾನ್ರು ನಾವು. ಈಗ ಅಣ್ಣವರು ಸತ್ತಾಗ ಒಂದು ಕಂಠೀರವ ಸ್ಟುಡಿಯೋ ಹತ್ರ ಒಂದು ಇವತ್ತು ಕೂಡ ಅಪ್ಪು ಅವ್ರಿಗೂ ಕೂಡ ಆಗಿದೆ, ಮತ್ತೊಂದು ಕಡೆ ವಿಷ್ಣುವರ್ಧನ್ ಅವ್ರಿಗೂ ಕೂಡ ಸ್ಮಾರಕ ಆಗಿದೆ. ಅದಕ್ಕಿನ್ನೂ ಕೂಡ ನಡೀತಾನೆ ಇದೆ. ಅಮ್ಮ ಅವ್ರಿಗೆ ಏನಾದ್ರು ಸರ್ಕಾರದಿಂದ ಏನಾದ್ರು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಏನಾದ್ರು ಕೇಳಿದ್ರು? ನಾನು ಹೇಳಿದೆ ಇಲ್ಲ, ಅವರ ಭೂಮಿ. ಯಾರು ಕೇಳಿದ್ರು, ಏನಂತ ಕೇಳಿದ್ರು? ಮುಖ್ಯಮಂತ್ರಿಗಳು ಕೇಳಿದ್ರು ಅಂತ ಕಾಣಿಸುತ್ತೆ. ಏನು ಮಾಡ್ಕೊಡ್ಬೇಕಪ್ಪ? ಇಲ್ಲ ಸರ್, ನಾನು ಈ ತೋಟದಲ್ಲೇ ಅಮ್ಮವ್ರನ್ನ ನಾನು ನನ್ನ ಜೊತೆಲೇ ಇರಿಸ್ಕೋತೀನಿ, ದಿನ ಅವ್ರು ನೋಡ್ತಾ ಇರ್ತೀನಿ ನಾನು. ನನಗೆ ನಮ್ಮಮ್ಮ ನನ್ನ ಜೊತೆಲೇ ಇರಬೇಕು ಅನ್ನೋಂಥ ಆಸೆ ಇದೆ. ಅದು ಈ ಭೂಮಿಗೆ ಅವರೇ ಒಡೆಯರು, ಅವ್ರ ಒಡೆತನದ ಭೂಮಿನಲ್ಲಿ ಅವರೇ ಒಡೆತಿಯಾಗಿ ಸಂತೋಷವಾಗಿರಲಿ ಇಲ್ಲಿ ನನ್ನ ಜೊತೆಲಿ ಅನ್ನುವಂಥದ್ದು. ನಾನೇ ಸ್ಮಾರಕ ಮಾಡಿಸ್ತೀನಿ. ಇಷ್ಟೆಲ್ಲ ನಮಗೆ ಕಷ್ಟಪಟ್ಟು ನಮ್ಮನ್ನು ಸಾಕಿ ಬೆಳೆದು ಸಮಾಜದಲ್ಲಿ ಏನೋ ನಮ್ಮ ಯೋಗ್ಯತೆಗೆ ತಕ್ಕಂಗೆ ಒಂದು ವ್ಯಕ್ತಿತ್ವನ ಉಳಿಸ್ಕೊಟ್ಟಿದ್ದಾರೆ. ಆ ಉಳಿಸ್ಕೊಟ್ಟಿರೋದು ಅವ್ರ ವ್ಯಕ್ತಿತ್ವನ ಉಳಿಸ್ಬೇಕಾಗಿದ್ದು ಇದು ನಮ್ಮ ಕರ್ತವ್ಯ. ಒಂದು ಕಡಿಮೆ ಅಂದರೆ ಒಂದು 50-60 ಲಕ್ಷದಲ್ಲಾದರೂ ಒಂದು ಅಮ್ಮವ್ರಿಗೆ ಒಂದು ಒಳ್ಳೆ ಸ್ಮಾರಕ. ಆಮೇಲೆ ಕಂಪ್ಲೀಟ್ ಮಳೆಗಾಲದಲ್ಲೂ ಕೂಡ ಜನಗಳು ದರ್ಶನ ಮಾಡ್ಬೋದು. ಮಳೆಗಾಲದಲ್ಲೂ ಅಭಿಮಾನಿಗಳು ದರ್ಶನ ಮಾಡ್ತಕ್ಕಂಥ ಒಂದು ವಿಷಯನ ತುಂಬ ಚೆನ್ನಾಗಿ ನನ್ನ ತಾಯಿಯವರೇ ಅದನ್ನು ನನಗೆ ತರಿಸಿದ್ರು. ಜೊತೆಲಿ 3 ಜನ ಸೇರ್ಕೊಂಡು 10 ನಿಮಿಷ ನಮ್ಮ ಗೌಡ್ರು ಅಂತಿದ್ದಾರೆ, ಸೇರ್ಕೊಂಡು ನಾವು ತಲೆಯಲ್ಲಿ ಅದನ್ನ ಇದು ಮಾಡ್ಕೊಂಡಿದ್ದೀವಿ.